14 ಕೂಲಿ ಸಹಿತ ಮತ್ತು ಕೂಲಿ ರಹಿತ ದುಡಿಮೆಯ ವ್ಯತ್ಯಾಸವನ್ನ ತಿಳಿಸಿರಿ. ಇದನ್ನ 3 ವಾಕ್ಯದಲ್ಲಿ ನೀವು ಉತ್ತರವನ್ನ ಬರೀಬೇಕಾಗತ್ತೆ. ಕೂಲಿ ಸಹಿತ ಕೂಲಿ ರಹಿತ ದುಡಿಮೆಯ ವ್ಯತ್ಯಾಸ. ಇದನ್ನ ನಾನು ಒಂದು ಟೇಬಲ್ ಮಾಡಿದ್ದೀನಿ ಇಲ್ಲಿ. ಈ ಕೂಲಿ ಸಹಿತ ದುಡಿಮೆ ಮತ್ತು ಇದು ಕೂಲಿ ಸಹಿತ ದುಡಿಮೆ, ಇದು ಕೂಲಿ ರಹಿತ ದುಡಿಮೆ. ಒಂದೊಂದೇ ವ್ಯತ್ಯಾಸವನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಮೊದಲನೆಯದಾಗಿ ಭೌತಿಕ ರೂಪದ ಪ್ರತಿಫಲ ನೀಡುವ ದುಡಿಮೆಯೇ ಕೂಲಿ ಸಹಿತ ದುಡಿಮೆ. ನಾನಾಗ್ಲೇ ಹೇಳ್ದಾಗೆ ಯಾವುದೇ ಒಂದು ಕೆಲಸ ಮಾಡಿ ಅದಕ್ಕೆ ಪ್ರತಿಫಲವನ್ನ ಪಡೆದಿದ್ದರೆ ಅದು ಕೂಲಿ ಸಹಿತ ದುಡಿಮೆ. ಆದರೆ ಮನಸ್ಸಂತೋಷದ ದೃಷ್ಟಿಯಿಂದ ತೊಡಗುವ ಕ್ರಿಯೆಯೇ ಕೂಲಿ ರಹಿತ ದುಡಿಮೆ. ಅದೊಂದು ವ್ಯತ್ಯಾಸ ಅಲ್ವಾ. ಎರಡನೇ ವ್ಯತ್ಯಾಸ, ಆರ್ಥಿಕ ಪ್ರತಿಫಲಕ್ಕಾಗಿ ದುಡಿಮೆ ಮಾಡುವುದೇ ಕೂಲಿ ಸಹಿತ ದುಡಿಮೆ. ಆರ್ಥಿಕ ಪ್ರತಿಫಲ ಅಂದ್ರೆ ಇಲ್ಲಿ ಸಂಬಳ, ಕೂಲಿ, ವೇತನ, ಈ ತರ ಯಾವುದೇ ರೀತಿಯಲ್ಲಿ ಆರ್ಥಿಕ ಪ್ರತಿಫಲ ಪಡೆದು ಮಾಡುವಂತ ದುಡಿಮೆ. ಆರ್ಥಿಕ ಲಾಭ ಅಥವಾ ಪ್ರತಿಫಲವಿಲ್ಲದ ದುಡಿಮೆ ಕೂಲಿ ರಹಿತ ದುಡಿಮೆ. ಯಾಕೆಂದ್ರೆ ಇದನ್ನ ನೀವು ಮನಸ್ಸಂತೋಷದ ದೃಷ್ಟಿಯಿಂದ ಮಾಡಿರ್ತೀರ, ಅದೇ ಏನು ಕೂಲಿ ರಹಿತ ದುಡಿಮೆ. ಮೂರನೆಯದಾಗಿ ಉದಾಹರಣೆ, ಉಪನ್ಯಾಸ ಮಾಡುವುದು, ಕಟ್ಟಡ ಕಟ್ಟುವುದು, ವಾಹನ ರಿಪೇರಿ ಇತ್ಯಾದಿ ಇದು ಕೂಲಿ ಸಹಿತ ದುಡಿಮೆಯಲ್ಲಿ ಬರುತ್ತೆ. ಉಪನ್ಯಾಸಕ್ಕೆ ನೀವು ಸಂಭಾವನೆಯನ್ನ ಪಡೆದಿರ್ತೀರಾ, ಕಟ್ಟಡ ಕಟ್ಟುವುದಕ್ಕೆ ಕೂಲಿಯನ್ನ ಪಡೆದಿರ್ತೀರಾ, ವಾಹನ ರಿಪೇರಿಗೆ ಶುಲ್ಕವನ್ನ ಪಡೆದಿರ್ತೀರಾ. ಸೊ ಇವೆಲ್ಲ ಯಾವುದು ಆರ್ಥಿಕ ಪ್ರತಿಫಲ, ಇದು ಕೂಲಿ ಸಹಿತ ದುಡಿಮೆಯಲ್ಲಿ ಬರುವಂಥದ್ದು. ಕೂಲಿ ರಹಿತ ದುಡಿಮೆಯಲ್ಲಿ ಕಲಾಕಾರನೊಬ್ಬ ಮನಸಂತೋಷಕ್ಕಾಗಿ ಚಿತ್ರ ಬಿಡಿಸುವುದು ಕೂಲಿ ರಹಿತ ದುಡಿಮೆ. ಅದೇ ಕಲಾಕಾರ ಸಂಭಾವನೆ ಪಡೆದು ಚಿತ್ರ ಬಿಡಿಸಿದ್ರೆ ಅದು ಕೂಲಿ ಸಹಿತ ದುಡಿಮೆ. ಓಕೆ, ಸೊ ಇವು 3 ವ್ಯತ್ಯಾಸಗಳು. ಅರ್ಥ ಆಯ್ತಲ್ವಾ?